ಹೆಲೋ ಗಾಯ್ಸ್, ಇವತ್ತು ನಾನೊಂದು ಸಖತ್ತಾಗಿರೋ ಫ್ರೀ ಮೂವೀಸ್ ನೋಡೋಕ್ಕೆ ವೆಬ್ಸೈಟ್ ಹುಡುಕಿದ್ದೀನಿ. ಇದು ನೆಟ್ಫ್ಲಿಕ್ಸ್ ತಮ್ಮ ಇದ್ದಂಗೆ ಇದೆ ಮತ್ತು ಅದರಲ್ಲಿರೋ ಎಲ್ಲ ಮೂವೀಸು ಇದರಲ್ಲಿದೆ. ಇದನ್ನು ಹೇಗೆ ಓಪನ್ ಮಾಡೋದು ನೋಡೋಣ. ಫಸ್ಟು ನಾನು ನನ್ನ ಐಫೋನಲ್ಲಿ ಸಫಾರಿ ಓಪನ್ ಮಾಡ್ತೀನಿ. ಸಫಾರಿಲಿ ನಾನು ಗೂಗಲ್ನ ಓಪನ್ ಮಾಡ್ತೀನಿ. ಈ ಗೂಗಲ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ನಾನು ನೆಟ್ ಮಿರರ್ ಅಂತ ಸರ್ಚ್ ಮಾಡ್ತೀನಿ. ಈಗ ನಾನು ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಏನು ನಮಗೆ ವೆಬ್ಸೈಟ್ ತೋರಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಗೋ ಟು ಹೋಮ್ ಅಂತ ತೋರಿಸುತ್ತೆ. ಗೋ ಟು ಹೋಮ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಮಗೆ ಸೈನ್ ಇನ್ ವಿತ್ ಗೂಗಲ್ ಅಂತ ಎರಡು ಆಪ್ಷನ್ ಇರುತ್ತೆ. ನಾನು ಸೈನ್ ಇನ್ ವಿತ್ ಗೂಗಲ್ಗೆ ಹೋಗ್ತೀನಿ. ಸೈನ್ ಇನ್ ವಿತ್ ಗೂಗಲ್ ಮಾಡಿದ ತಕ್ಷಣ ಇಮೇಲ್ ಅವ್ರ ಫೋನ್ ನಂಬರ್ ಕೇಳುತ್ತೆ. ಇದರಲ್ಲಿ ನಾನು ನನ್ನ ಇಮೇಲ್ನ ಶೇರ್ ಮಾಡ್ತೀನಿ. ಈಗ ನಮಗೆ ಓಪನ್ ಆಟೋ ಫಿಲ್ ಆ್ಯಂಡ್ ಪಾಸ್ವರ್ಡ್ ಅಂತ ಕೊಡುತ್ತೆ. ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿದ ತಕ್ಷಣ ನಮ್ಮ ಕೆಳಗಡೆ ಟ್ರೈ ಅನದರ್ ವೇ ಅಂತ ತೋರಿಸ್ತಾರೆ. ಈಗ ಅದನ್ನು ಓದಿದ ತಕ್ಷಣ ಮತ್ತೆ 3 ಆಪ್ಷನ್ ಕೊಡುತ್ತೆ. ಅದರಲ್ಲಿ ಮತ್ತೆ ಟ್ರೈ ಅನದರ್ ವೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಫೋನ್ ನಂಬರ್ ಕೇಳ್ತಾರೆ. ಅದರಲ್ಲಿ ನಾವು ನಮ್ಮ ಫೋನ್ ನಂಬರನ್ನು ಡಯಲ್ ಮಾಡಬೇಕು. ಫೋನ್ ನಂಬರ್ ಡಯಲ್ ಮಾಡಿದ ತಕ್ಷಣ ಲೆಫ್ಟಲ್ಲಿ ನಮಗೊಂದು ಕಂಟ್ರಿ ಫ್ಲ್ಯಾಗ್ ಥರ ಇರುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ನಾವು ನಮ್ಮ ಕಂಟ್ರಿ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಂಡಿಯಾನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಕೊಡ್ತೀನಿ. ಈಗ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಅವರು ನಮಗೊಂದು ನೋಟಿಫಿಕೇಷನ್ ಮತ್ತು ಒಂದು ನಂಬರ್ ಕೊಡ್ತಾರೆ. ಈಗ ನಾನು ಟೋಟಲಾಗಿ ಬ್ಯಾಕ್ ಬಂದು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಗೂಗಲ್ ಅವರು ನನಗೊಂದು ನೋಟಿಫಿಕೇಷನ್ ಕಳಿಸ್ತಾರೆ, ಎಸ್ ಆರ್ ನೋ ಅಂತ. ಅದರಲ್ಲಿ ನಾನು ಎಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಯಾವ ನಂಬರ್ ಕೊಟ್ಟಿರ್ತಾರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನಾನು ಇವಾಗ ವಾಪಸ್ ಸಫಾರಿಗೆ ಬರ್ತೀನಿ. ಇವಾಗ ನಮಗೆ ನಿಮ್ಮ ಹತ್ರ ಎಷ್ಟು ಜಿಮೇಲ್ ಅಕೌಂಟ್ಸ್ ಇದೆಯೋ ಅದನ್ನು ಕೇಳ್ತಾರೆ. ನೀವು ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ಜಿಮೇಲ್ ಅಕೌಂಟ್ ಕೊಟ್ಟಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಮತ್ತೆ ನಮ್ಗೊಂದು ಕೋಡ್ ಕೇಳ್ತಾರೆ. ಆ ಕೋಡನ್ನ ತೊಗೊಳ್ಳೋಕ್ಕೆ ನಾವು ವಾಪಸ್ ಇಮೇಲಿಗೆ ಹೋಗಬೇಕು. ಇಮೇಲಿಗೆ ಹೋಗಿದ ತಕ್ಷಣ ಒಂದೊಂದು ಸರ್ತಿ ಬಂದಿಲ್ಲ ಅಂದರೆ ನಾವು ರೀಲೋಡ್ ಮಾಡಿದ ತಕ್ಷಣ ಬರುತ್ತೆ. ಗೂಗಲ್ ವೆರಿಫಿಕೇಷನ್ ಕೋಡ್ ಇಲ್ಲಿ ಕಳಿಸಿದ್ದಾರೆ. ಆ ಕೋಡನ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಈ ಕೋಡ್ ಎಂಟರ್ ಆಗಿದ ತಕ್ಷಣ ಅಪ್ಡೇಟ್ ಆರ್ ಕಂಟಿನ್ಯೂ ಅಂತ ಇರುತ್ತೆ. ನಾವು ಇದರಲ್ಲಿ ಕಂಟಿನ್ಯೂ ಮಾಡ್ತೀವಿ. ಮತ್ತು ನಮಗೆ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಬಗ್ಗೆ ಹೇಳ್ತಾರೆ, ಕಂಟಿನ್ಯೂ ಮಾಡ್ಬೋದು. ಈಗ ನಾವು ಮತ್ತೆ ಏನು ಅವಶ್ಯಕತೆ ಇಲ್ಲ. ಆರ್ ಲಾಗಿನ್ ಸಕ್ಸಸ್ಫುಲಿ ಅಂತ ಬಂದಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಲೋಡ್ ಆಗುತ್ತೆ. ಲೋಡ್ ಆದಾಗ ವೆರಿಫೈಯಿಂಗ್ ಹ್ಯೂಮನ್ ಅಂತ ತೋರಿಸ್ತಾರೆ. ಅಲ್ಲೊಂದು ಟಿಕ್ ಮಾರ್ಕ್ ಥರ ಇರುತ್ತೆ. ಅದ್ರ ಮೇಲೆ ಒತ್ತುಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ವೆಬ್ಸೈಟ್ ಓಪನ್ ಆಗಿದೆ ಮತ್ತು ಇದರಲ್ಲಿ ಎಲ್ಲ ಮೂವೀಸ್ ಮತ್ತು ವೆಬ್ ಸೀರೀಸ್ ಇದೆ. ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ನೋಡ್ಬೋದು. ನಾನು ಇದರಲ್ಲಿ ಪುಷ್ಪ ಮೂವಿ ಆಲ್ರೆಡಿ ನೋಡಿದ್ದೀನಿ. ಈಗ ಪುಷ್ಪ ಮೂವಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ನೀವು ನೋಡ್ಬೋದು, ಬೆಂಗಾಲಿ, ಹಿಂದಿ, ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಈ ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದು ಅವೈಲಬಲ್ ಇದೆ. ಈಗ ಇದನ್ನು ನಾವು ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಒತ್ತಿದ ತಕ್ಷಣ ಇಲ್ಲಿ ಸ್ಕ್ರೀನ್ ಹಾರಿಜಾಂಟಲ್ ಆಗುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಮತ್ತೆ ರೀಸೆಲೆಕ್ಟ್ ಮಾಡ್ಕೋಬೋದು ರೈಟಲ್ಲಿರೋ ಮೆನ್ಯೂ ಬಾರ್ಗಳಿಂದ. ಮೂವಿ ಮಾತ್ರ ತುಂಬ ಚೆನ್ನಾಗೇ ಇತ್ತು ಮತ್ತು ನೀವು ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ. Please subscribe.